ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬೆಳಗಿನ ಸುಪ್ರಭಾತ ಸೇವೆಯೊಂದಿಗೆ ತಿರುಮಲ ಬೆಟ್ಟದ ಮೇಲೆ ಸೂರ್ಯನ ಮೊದಲ ಕಿರಣ ಮೂಡುವ ಕ್ಷಣ ಸಾವಿರಾರು ಭಕ್ತರ ಕಣ್ಣುಗಳು ಒಂದೇ ದಿಕ್ಕಿನಲ್ಲಿ ನೆಟ್ಟಿರ್ತವೆ. ಆ ಗರ್ಭಗುಡಿಯೊಳಗೆ ನಿಂತಿರುವ ಕಲಿಯುಗದ ಪ್ರತ್ಯಕ್ಷ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನ ನೋಡಿ ಕಣ್ತುಂಬಿಕೊಳ್ಳುವುದಕ್ಕೆ ಅವಿರತ ಪ್ರಯತ್ನಗಳು ನಡೀತಿರ್ತವೆ. ಆದರೆ ಅನೇಕರು ಗಮನಿಸದ ಒಂದು ಮಹಾರಹಸ್ಯ ಅಲ್ಲಿ ನಡೀತಿರುತ್ತೆ. ತಿಮ್ಮಪ್ಪನ ದೇಹವನ್ನು ಅಲಂಕರಿಸುವ ಪ್ರತಿಯೊಂದು ಚಿನ್ನಾಭರಣಕ್ಕೂ ಸಾವಿರಾರು ವರ್ಷಗಳ ಇತಿಹಾಸವೇ ಇದೆ. ಕೆಲವು ಆಭರಣಗಳನ್ನು ರಾಜರು ಸಮರ್ಪಿಸಿದ್ದಾರೆ, ಕೆಲವು ವಿಜಯನಗರ ಸಾಮ್ರಾಜ್ಯದ ವೈಭವದ ಸಂಕೇತವಾಗಿದೆ, ಇನ್ನು ಕೆಲವು ದೇವತೆಗಳೇ ಅರ್ಪಿಸಿದವು ಎಂದು ಪುರಾಣಗಳು ಹೇಳ್ತವೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆ ಚಿನ್ನಾಭರಣಗಳ ಹಿಂದೆ ಭಕ್ತಿ, ರಾಜಸತ್ವ, ಇತಿಹಾಸ ಮತ್ತು ನಂಬಿಕೆ ಇದೆ. ಈ ಸಂಚಿಕೆಯಲ್ಲಿ ತಿರುಪತಿ ತಿಮ್ಮಪ್ಪನನ್ನ ಅಲಂಕರಿಸುವ ಅಪರೂಪದ ಚಿನ್ನಾಭರಣಗಳ ರಹಸ್ಯ, ಅವುಗಳ ಪೌರಾಣಿಕ ಕಥೆಗಳು, ಐತಿಹಾಸಿಕ ಉಲ್ಲೇಖಗಳು ಮತ್ತು ಭಕ್ತರ ಮನದಲ್ಲಿ ಮೂಡಿಸುವ ದೈವಿಕ ಅನುಭವದ ಬಗ್ಗೆ ಒಂದು ವಿಸ್ತೃತ ವರದಿಯನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವು ವಿಶ್ವದ ಶ್ರೀಮಂತ ದೇವಾಲಯಗಳಲ್ಲಿ ಒಂದೆಂದು ಖ್ಯಾತಿ ಗಳಿಸಿದೆ. ಆದರೆ ಅದರ ಶ್ರೀಮಂತಿಕೆ ಕೇವಲ ಹಣ ಅಥವಾ ದೇಣಿಗೆಗಳಲ್ಲಿ ಮಾತ್ರವಲ್ಲ. ಸ್ವಾಮಿಗೆ ಪ್ರತಿದಿನ ಹಾಗೂ ವಿಶೇಷ ಉತ್ಸವಗಳಲ್ಲಿ ಅಲಂಕರಿಸುವ ಚಿನ್ನಾಭರಣಗಳೇ ಈ ದೇವಾಲಯದ ಅಮೂಲ್ಯ ವೈಭವ. ಶತಶತಮಾನಗಳಿಂದಲೂ ರಾಜರು, ಸಾಮ್ರಾಟರು, ಅರಸರು, ಜಮೀನ್ದಾರರು ಹಾಗೂ ಕೋಟ್ಯಾಂತರ ಭಕ್ತರು ತಮ್ಮ ಭಕ್ತಿಯ ಸಂಕೇತವಾಗಿ ಚಿನ್ನಾಭರಣಗಳನ್ನು ಸಮರ್ಪಿಸುತ್ತಾ ಬಂದಿದ್ದಾರೆ. ಇವುಗಳಲ್ಲಿ ಕೆಲವು ಸಾವಿರಾರು ವರ್ಷಗಳಷ್ಟು ಪುರಾತನ ಪರಂಪರೆಯನ್ನು ಹೊಂದಿವೆ. ಅದರಲ್ಲಿ ಮೊದಲನೆಯದು ಕಿರೀಟ ಅಥವಾ ಕಿರೀಟಂ. ಇದು ಶ್ರೀ ಮಹಾವಿಷ್ಣುವಿನ ರಾಜಾದಿರಾಜನ ರೂಪ. ಸ್ವಾಮಿಯ ತಲೆಯ ಮೇಲಿರುವ ಚಿನ್ನದ ಕಿರೀಟವೇ ಅತ್ಯಂತ ಪ್ರಮುಖವಾದ ಆಭರಣ. ಕಿರೀಟವು ಕೇವಲ ಅಲಂಕಾರವಲ್ಲ, ಅದು ಶ್ರೀ ಮಹಾವಿಷ್ಣುವಿನ ವಿಶ್ವಾಧಿಪತ್ಯದ ಸಂಕೇತವಾಗಿದೆ. ಪುರಾಣಗಳ ಪ್ರಕಾರ ದೇವತೆಗಳು ವೆಂಕಟಾಚಲದಲ್ಲಿ ಶ್ರೀನಿವಾಸನನ್ನ ರಾಜಾದಿರಾಜನಾಗಿ ಆರಾಧಿಸಿದಾಗ ದಿವ್ಯ ಕಿರೀಟವನ್ನು ಸಮರ್ಪಿಸಿದರು ಎಂಬ ನಂಬಿಕೆ ಇದೆ. ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರು, ಅದರಲ್ಲೂ ವಿಶೇಷವಾಗಿ ಶ್ರೀಕೃಷ್ಣ ದೇವರಾಯರು ತಿರುಮಲಕ್ಕೆ ಅನೇಕ ಕಿರೀಟಗಳನ್ನು ಕಾಣಿಕೆಯಾಗಿ ನೀಡಿದರೆಂದು ಶಾಸನಗಳಲ್ಲಿ ಉಲ್ಲೇಖಗಳಿದೆ. ಇನ್ನು ಎರಡನೇದು ಮಕರ ಕುಂಡಲಗಳು. ಸ್ವಾಮಿಯ ಕಿವಿಗಳಲ್ಲಿ ಕಾಣುವ ಮಕರಾಕಾರದ ಕುಂಡಲಗಳು ಅತ್ಯಂತ ಪ್ರಾಚೀನ ವೈಷ್ಣವ ಆಭರಣಗಳಲ್ಲಿ ಒಂದಾಗಿದೆ. ಮಕರ ಎಂದರೆ ಸಮುದ್ರದ ದಿವ್ಯ ಜೀವಿ. ಇದು ಮಹಾವಿಷ್ಣುವಿನ ಜಲತತ್ವ ಹಾಗೂ ಸೃಷ್ಟಿ ಶಕ್ತಿಯನ್ನು ಪ್ರತಿನಿಧಿಸುತ್ತೆ. ಸಮುದ್ರ ಮಥನದ ನಂತರ ಲಕ್ಷ್ಮೀ ದೇವಿಯೊಂದಿಗೆ ಈ ದಿವ್ಯಾಭರಣಗಳ ವೈಭವವು ಪ್ರಕಟವಾಯಿತು ಎಂಬ ಪೌರಾಣಿಕ ವ್ಯಾಖ್ಯಾನಗಳಿವೆ. ಇನ್ನು ಮೂರನೇದು ನಾಗಾಭರಣ. ಸ್ವಾಮಿಯ ಭುಜಗಳ ಸುತ್ತಲೂ ನಾಗಾಕೃತಿಯ ಚಿನ್ನದ ಆಭರಣಗಳು ಕಾಣಿಸ್ತವೆ. ಇವು ಆದಿಶೇಷನ ಸಂಕೇತ. ವೆಂಕಟೇಶ್ವರನು ಆದಿಶೇಷನ ಮೇಲೆಯೇ ಶಯನಿಸುವ ಶ್ರೀ ಮಹಾವಿಷ್ಣುವಿನ ಅವತಾರವಾಗಿರೋದ್ರಿಂದ ಈ ನಾಗಾಭರಣಗಳು ವಿಶೇಷ ಮಹತ್ವವನ್ನು ಪಡೆದಿದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ನಾಗಾಭರಣ ಧರಿಸಿದ ರೂಪವು ಭಕ್ತರನ್ನ ಸರ್ಪದೋಷ ಹಾಗೂ ಅಶುಭಗಳಿಂದ ಕಾಪಾಡುತ್ತಂತೆ. ಇನ್ನು ನಾಲ್ಕನೆಯದು ಲಕ್ಷ್ಮೀ ಹಾರ. ಸ್ವಾಮಿಯ ಎದೆಯ ಮೇಲೆ ಕಾಣುವ ಪ್ರಮುಖ ಹಾರಗಳಲ್ಲಿ ಲಕ್ಷ್ಮೀ ಹಾರವು ಒಂದು. ಈ ಹಾರದ ಮಧ್ಯ ಭಾಗದಲ್ಲಿ ಶ್ರೀ ಮಹಾಲಕ್ಷ್ಮಿಯ ಚಿಹ್ನೆ ಅಥವಾ ರೂಪ ಕಾಣುತ್ತೆ. ಪುರಾಣಗಳ ಪ್ರಕಾರ ಶ್ರೀ ಮಹಾಲಕ್ಷ್ಮಿ ಎಂದಿಗೂ ಶ್ರೀಹರಿಯನ್ನು ಬಿಡುವುದಿಲ್ಲ. ಆದ್ದರಿಂದ ಈ ಹಾರವು ಶ್ರೀ ಮತ್ತು ಹರಿಯ ಅವಿನಾಭಾವ ಸಂಬಂಧವನ್ನು ಸೂಚಿಸುತ್ತೆ ಎಂದೇ ಉಲ್ಲೇಖವಿದೆ. ಇನ್ನು ಐದನೇದು ತುಳಸಿ ಹಾರ ಮತ್ತು ಚಿನ್ನದ ತುಳಸಿ ಮಾಲೆ. ತುಳಸಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು. ಅದರ ಸಂಕೇತವಾಗಿ ಚಿನ್ನದಿಂದ ನಿರ್ಮಿಸಲಾದ ತುಳಸಿ ಮಾಲೆಯನ್ನು ಕೆಲ ವಿಶೇಷ ಅಲಂಕಾರಗಳಲ್ಲಿ ಬಳಸಲಾಗುತ್ತೆ. ಇದು ಭಕ್ತಿಯ ಶಾಶ್ವತ ಸಂಕೇತ. ಇನ್ನು ಆರನೇದು ಶಾಲಿಗ್ರಾಮ ಹಾರ. ಕೆಲವು ವಿಶೇಷ ಸೇವೆಗಳಲ್ಲಿ ಸ್ವಾಮಿಗೆ ಶಾಲಿಗ್ರಾಮಗಳಿಂದ ನಿರ್ಮಿತ ಹಾರವನ್ನು ಅಲಂಕರಿಸಲಾಗುತ್ತೆ. ಶಾಲಿಗ್ರಾಮವು ಶ್ರೀ ಮಹಾವಿಷ್ಣುವಿನ ಸ್ವರೂಪವೆಂದು ವೈಷ್ಣವ ಆಗಮಗಳು ಪರಿಗಣಿಸುತ್ತವೆ. ಇದರೊಂದಿಗೆ ಚಿನ್ನದ ಅಲಂಕಾರ ಸೇರಿ ದಿವ್ಯ ವೈಭವ ಹೆಚ್ಚಿಸುತ್ತೆ.
ಪೌರಾಣಿಕವಾಗಿ ತುಳಸಿ ದೇವಿಯ ಶಾಪದ ಪರಿಣಾಮವಾಗಿ ಶ್ರೀ ಮಹಾವಿಷ್ಣು ಶಾಲಿಗ್ರಾಮ ರೂಪದಲ್ಲಿ ಪ್ರಕಟನಾದ ಎಂಬ ಕಥೆ ಪ್ರಸಿದ್ಧವಾಗಿದೆ. ಆದ್ದರಿಂದ ಶಾಲಿಗ್ರಾಮವನ್ನು ಸ್ಪರ್ಶಿಸೋದು, ಪೂಜಿಸೋದು ಮತ್ತು ಅದರ ಹಾರವನ್ನು ಧರಿಸೋದು ಮಹಾಪುಣ್ಯಕರ ಎಂದು ವೈಷ್ಣವ ಆಗಮಗಳು ಮತ್ತು ಭಕ್ತರ ಪರಂಪರೆಯಲ್ಲಿ ನಂಬಲಾಗಿದೆ. ತಿರುಪತಿ ತಿಮ್ಮಪ್ಪನ ದಿವ್ಯ ಅಲಂಕಾರಗಳಲ್ಲಿ ಶಾಲಿಗ್ರಾಮ ಹಾರವು ಕೇವಲ ಒಂದು ಆಭರಣವಲ್ಲ, ಅದು ಶ್ರೀ ಮಹಾವಿಷ್ಣುವಿನ ಸಾನ್ನಿಧ್ಯ, ಭಕ್ತಿ ಮತ್ತು ಶರಣಾಗತಿಯ ಸಂಕೇತವೆಂದು ಭಕ್ತರು ಭಾವಿಸುತ್ತಾರೆ. ಇನ್ನು 7ನೇದು ಸಹಸ್ರನಾಮ ಮಾಲೆ. ಇದು ಅತ್ಯಂತ ಪ್ರಸಿದ್ಧ ಚಿನ್ನದ ಆಭರಣಗಳಲ್ಲಿ ಒಂದು. ಸಹಸ್ರನಾಮ ಎಂದರೆ ಭಗವಾನ್ ವಿಷ್ಣುವಿನ 1000 ಪವಿತ್ರ ನಾಮಗಳು. ಈ ಮಾಲೆಯನ್ನು ಚಿನ್ನದಿಂದ ನಿರ್ಮಿಸಲಾಗಿದ್ದು, ಅದರಲ್ಲಿರುವ ಅನೇಕ ಸಣ್ಣ ಫಲಕಗಳು ಅಥವಾ ಕೊಂಡಿಗಳು ವಿಷ್ಣು ಸಹಸ್ರನಾಮವನ್ನು ಸಾಂಕೇತಿಕವಾಗಿ ಪ್ರತಿನಿಧಿಸುತ್ತವೆ. ಈ ಮಾಲೆಯನ್ನು ವಿಶೇಷ ಉತ್ಸವಗಳು ಹಾಗೂ ಪ್ರಮುಖ ಸೇವೆಗಳ ಸಂದರ್ಭಗಳಲ್ಲಿ ಸ್ವಾಮಿಗೆ ಅಲಂಕರಿಸಲಾಗುತ್ತೆ. ಸಹಸ್ರನಾಮ ಮಾಲೆಯು ಭಗವಂತನ ಅನಂತ ಗುಣಗಳು, ಕರುಣೆ, ಶಕ್ತಿ ಮತ್ತು ವಿಶ್ವ ರಕ್ಷಣೆಯ ಸಂಕೇತವಾಗಿದೆ. ಈ ದಿವ್ಯ ಮಾಲೆಯಿಂದ ಅಲಂಕೃತನಾದ ಶ್ರೀ ವೆಂಕಟೇಶ್ವರನ ದರ್ಶನ ಪಡೆಯುವುದು ಅಪಾರ ಪುಣ್ಯವನ್ನು ನೀಡುತ್ತೆ ಎಂಬುದು ಭಕ್ತರ ನಂಬಿಕೆ. ಪುರಾಣಗಳ ಪ್ರಕಾರ ಭೀಷ್ಮಾಚಾರ್ಯರು ಕುರುಕ್ಷೇತ್ರ ಯುದ್ಧದ ನಂತರ ಯುಧಿಷ್ಠಿರನಿಗೆ ಉಪದೇಶಿಸಿದ ವಿಷ್ಣು ಸಹಸ್ರನಾಮವು ಭಗವಂತನ 1000 ನಾಮಗಳ ಮಹಿಮೆಯನ್ನು ಸಾರುತ್ತೆ. ಆ ಸಹಸ್ರ ನಾಮಗಳ ಸ್ಮರಣೆಯ ಸಂಕೇತವಾಗಿಯೇ ಈ ಮಾಲೆಯನ್ನು ಭಕ್ತರು ಗೌರವದಿಂದ ಕಾಣ್ತಾರೆ. ಇನ್ನು 8ನೇದು ಯಜ್ಞೋಪವೀತ ಅಂದರೆ ಚಿನ್ನದ ಜನಿವಾರ. ಸ್ವಾಮಿಗೆ ವಿಶೇಷ ಸಂದರ್ಭಗಳಲ್ಲಿ ಚಿನ್ನದಿಂದ ನಿರ್ಮಿತ ಯಜ್ಞೋಪವೀತವನ್ನು ಅಲಂಕರಿಸಲಾಗುತ್ತೆ. ಇದು ವೇದ, ಯಜ್ಞ ಹಾಗೂ ಧರ್ಮ ರಕ್ಷಣೆಯ ಸಂಕೇತ. ಯಜ್ಞೋಪವೀತವು ವೇದಜ್ಞಾನ, ಧರ್ಮಾಚರಣೆ ಮತ್ತು ಯಜ್ಞ ಸಂಪ್ರದಾಯದ ಸಂಕೇತವಾಗಿದೆ. ಶ್ರೀ ಮಹಾವಿಷ್ಣು ಸಕಲ ವೇದಗಳ ಮೂಲ ಸ್ವರೂಪಿ ಎಂಬ ಕಾರಣದಿಂದ ಅವರ ದಿವ್ಯ ರೂಪದಲ್ಲಿ ಯಜ್ಞೋಪವೀತಕ್ಕೆ ವಿಶೇಷ ಸ್ಥಾನವಿದೆ. ಇದು ಭಗವಂತ ಧರ್ಮದ ರಕ್ಷಕ, ಜಗತ್ತಿನ ಪಾಲಕ ಮತ್ತು ವೇದ ಮಾರ್ಗದ ಪ್ರತಿಪಾದಕ ಎಂಬ ಸಂದೇಶವನ್ನು ಸಾರುತ್ತೆ. ಪೌರಾಣಿಕವಾಗಿ ಯಜ್ಞೋಪವೀತವು ಬ್ರಹ್ಮಜ್ಞಾನ, ಕರ್ತವ್ಯ ಮತ್ತು ಪಾವಿತ್ರ್ಯದ ಸಂಕೇತವೆಂದು ಪರಿಗಣಿಸಲಾಗಿದೆ. ವೈಷ್ಣವ ಆಗಮ ಸಂಪ್ರದಾಯದಲ್ಲಿ ದೇವರ ಅಲಂಕಾರವು ಕೇವಲ ಸೌಂದರ್ಯಕ್ಕಾಗಿ ಅಲ್ಲ, ಪ್ರತಿಯೊಂದು ಆಭರಣಕ್ಕೂ ಆಧ್ಯಾತ್ಮಿಕ ಅರ್ಥವಿದೆ. ಯಜ್ಞೋಪವೀತವು ಭಗವಂತನ ಧರ್ಮ ಪಾಲನೆ ಮತ್ತು ಲೋಕ ಕಲ್ಯಾಣದ ಸಂಕಲ್ಪವನ್ನು ಪ್ರತಿನಿಧಿಸುತ್ತೆ. ತಿರುಪತಿ ತಿಮ್ಮಪ್ಪನ ದಿವ್ಯ ರೂಪದಲ್ಲಿ ಕಾಣುವ ಈ ಚಿನ್ನದ ಯಜ್ಞೋಪವೀತವು ಕೇವಲ ಒಂದು ಆಭರಣವಲ್ಲ, ಅದು ವೇದ, ಯಜ್ಞ, ಜ್ಞಾನ ಮತ್ತು ಸನಾತನ ಧರ್ಮದ ಶಾಶ್ವತ ಸಂಕೇತವೆಂದು ಭಕ್ತರು ಭಾವಿಸುತ್ತಾರೆ. ಇನ್ನು 9ನೇದು ಉದರ ಬಂಧ ಅಥವಾ ಕಟಿಬಂಧ. ಸ್ವಾಮಿಯ ಸೊಂಟದ ಸುತ್ತ ಕಟ್ಟುವ ಚಿನ್ನದ ಪಟ್ಟಿಯನ್ನು ಉದರ ಬಂಧ ಎಂದು ಕರೀತಾರೆ. ಪುರಾಣಗಳಲ್ಲಿ ಇದನ್ನು ಯೋಗಶಕ್ತಿ ಹಾಗೂ ಬ್ರಹ್ಮಾಂಡ ನಿಯಂತ್ರಣದ ಸಂಕೇತವಾಗಿ ವಿವರಿಸಲಾಗಿದೆ. ಇದು ವಿಶಾಲವಾದ ಚಿನ್ನದ ಪಟ್ಟಿಯಾಗಿದ್ದು, ಕೆಲವೊಮ್ಮೆ ವಜ್ರ, ಮಾಣಿಕ್ಯ, ಪಚ್ಚೆ ಮತ್ತಿತರ ಅಮೂಲ್ಯ ರತ್ನಗಳಿಂದ ಅಲಂಕರಿಸಲ್ಪಟ್ಟಿರುತ್ತೆ. ವಿಶೇಷ ಉತ್ಸವಗಳು ಮತ್ತು ಬ್ರಹ್ಮೋತ್ಸವದಂತಹ ಮಹೋತ್ಸವಗಳಲ್ಲಿ ಇದರ ವೈಭವ ಮತ್ತಷ್ಟು ಕಂಗೊಳಿಸುತ್ತೆ. ಆಗಮ ಸಂಪ್ರದಾಯದಲ್ಲಿ ಉದರ ಬಂಧವು ಕೇವಲ ಅಲಂಕಾರವಲ್ಲ, ಅದು ಶಕ್ತಿ, ಸ್ಥಿರತೆ ಮತ್ತು ವಿಶ್ವವನ್ನು ಧರಿಸುವ ಪರಮಾತ್ಮನ ಸಾಮರ್ಥ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಶ್ರೀ ಮಹಾವಿಷ್ಣು ಸೃಷ್ಟಿಯ ಪಾಲಕನಾಗಿರೋದ್ರಿಂದ ಈ ಕಟಿಬಂಧವು ಜಗತ್ತಿನ ಸಮತೋಲನ ಮತ್ತು ಧರ್ಮ ರಕ್ಷಣೆಯನ್ನು ಪ್ರತಿನಿಧಿಸುತ್ತೆ. ಕೆಲವು ಪೌರಾಣಿಕ ವ್ಯಾಖ್ಯಾನಗಳ ಪ್ರಕಾರ ಭಗವಂತನ ಸೊಂಟಕ್ಕೆ ಕಟ್ಟುವ ಈ ದಿವ್ಯ ಬಂಧವು ಯೋಗಶಕ್ತಿ, ಆತ್ಮ ಸಂಯಮ ಮತ್ತು ಧರ್ಮನಿಷ್ಠೆಯ ಪ್ರತೀಕವಾಗಿದೆ. ರಾಜರು ಹಾಗೂ ಶ್ರೀಮಂತ ಭಕ್ತರು ದೇವರಿಗೆ ಕಟಿಬಂಧಗಳನ್ನು ಕಾಣಿಕೆಯಾಗಿ ಸಮರ್ಪಿಸುವುದು ತಮ್ಮ ಸಂಪತ್ತು ಮತ್ತು ಅಹಂಕಾರವನ್ನು ಭಗವಂತನ ಪಾದಗಳಲ್ಲಿ ಅರ್ಪಿಸಿದ ಸಂಕೇತವೆಂದು ಪರಿಗಣಿಸಲಾಗ್ತಿತ್ತು. ಹಾಗಾಗಿ ತಿರುಪತಿ ತಿಮ್ಮಪ್ಪನ ದಿವ್ಯ ಅಲಂಕಾರದಲ್ಲಿ ಉದರ ಬಂಧವು ಕೇವಲ ಚಿನ್ನದ ಆಭರಣವಲ್ಲ, ಅದು ಭಗವಂತನ ಐಶ್ವರ್ಯ, ರಾಜ ವೈಭವ, ಧರ್ಮ ಪಾಲನೆ ಮತ್ತು ವಿಶ್ವ ಪಾಲಕನ ಮಹಿಮೆಯನ್ನು ಸಾರುವ ದಿವ್ಯ ಸಂಕೇತವಾಗಿದೆ. ಇನ್ನು 10ನೇದು ವೈಕುಂಠ ಹಸ್ತ ಮತ್ತು ವರದ ಹಸ್ತಾಭರಣ. ಸ್ವಾಮಿಯ ಕೈಗಳಲ್ಲಿ ಕಾಣುವ ಚಿನ್ನದ ಅಲಂಕಾರಗಳು ಆಶೀರ್ವಾದ ಹಾಗೂ ಮೋಕ್ಷದ ಸಂಕೇತ. ವರದ ಹಸ್ತ ಎಂದರೆ ವರಗಳನ್ನು ನೀಡುವ ಹಸ್ತ. ಶ್ರೀನಿವಾಸನ ಬಲಗೈ ಕೆಳಮುಖವಾಗಿ ಭಕ್ತರ ಕಡೆ ಚಾಚಿರುವುದು ನನ್ನ ಶರಣಾಗತರಿಗೆ ನಾನು ಅಭಯ ಮತ್ತು ಅನುಗ್ರಹ ನೀಡುತ್ತೇನೆ ಎಂಬ ಸಂದೇಶವನ್ನು ಸಾರುತ್ತೆ. ಈ ಹಸ್ತಕ್ಕೆ ಅಲಂಕರಿಸುವ ಚಿನ್ನದ ಆಭರಣವು ಭಗವಂತನ ಕರುಣೆ, ದಯೆ ಮತ್ತು ಆಶೀರ್ವಾದದ ಸಂಕೇತವಾಗಿದೆ. ಇನ್ನು ವೈಕುಂಠ ಹಸ್ತವು ಭಗವಂತನ ಮತ್ತೊಂದು ಕೈಯ ದಿವ್ಯ ಭಂಗಿಯನ್ನು ಸೂಚಿಸುತ್ತೆ.
ವೈಷ್ಣವ ಸಂಪ್ರದಾಯದ ಪ್ರಕಾರ ಈ ಹಸ್ತವು ಭಕ್ತರಿಗೆ ವೈಕುಂಠದ ಮಾರ್ಗ ಅಂದರೆ ಮೋಕ್ಷದ ದಾರಿಯನ್ನು ಸೂಚಿಸುತ್ತೆ. ಭೌತಿಕ ಜೀವನಕ್ಕಿಂತ ಪರಮಗತಿಯೇ ಶ್ರೇಷ್ಠ ಎಂಬ ಸಂದೇಶವನ್ನು ಈ ಹಸ್ತ ಪ್ರತಿನಿಧಿಸುತ್ತೆ. ಆಗಮ ಸಂಪ್ರದಾಯಗಳಲ್ಲಿ ಈ ಹಸ್ತಗಳಿಗೆ ವಿಶೇಷವಾಗಿ ಚಿನ್ನ ಮತ್ತು ರತ್ನಗಳಿಂದ ಅಲಂಕರಿಸಿದ ಆಭರಣಗಳನ್ನು ಧರಿಸಲಾಗುತ್ತೆ. ವಿಶೇಷ ಸೇವೆಗಳು ಹಾಗೂ ಬ್ರಹ್ಮೋತ್ಸವದಂತಹ ಮಹೋತ್ಸವಗಳಲ್ಲಿ ಈ ಅಲಂಕಾರಗಳು ಮತ್ತಷ್ಟು ವೈಭವದಿಂದ ಕಂಗೊಳಿಸ್ತವೆ. ಇನ್ನು 11ನೇದು ಪಾದಾಭರಣಗಳು. ಸ್ವಾಮಿಯ ಪಾದಗಳಿಗೂ ವಿಶೇಷ ಚಿನ್ನದ ಆಭರಣಗಳನ್ನು ಅಲಂಕರಿಸಲಾಗುತ್ತೆ. ಭಕ್ತರು ಮೊದಲಿಗೆ ನಮಸ್ಕರಿಸೋದೇ ಇದೇ ಪಾದಗಳಿಗೆ. ಪುರಾಣಗಳ ಪ್ರಕಾರ ಶ್ರೀಹರಿಯ ಪಾದಸ್ಪರ್ಶವೇ ಮೋಕ್ಷದ ದ್ವಾರ. ಮೊದಲು ಶ್ರೀಹರಿಯ ಪಾದಗಳಿಗೆ ನಮಸ್ಕರಿಸಿ ನಂತರ ಮುಖದರ್ಶನ ಮಾಡುವುದು ಒಂದು ಪವಿತ್ರ ಆಚರಣೆಯಾಗಿದೆ. ತಿರುಮಲದಲ್ಲಿ ಶ್ರೀವಾರಿಯ ಪಾದ ಸೇವೆಗೆ ವಿಶೇಷ ಮಹತ್ವವಿದೆ. ಪುರಾಣಗಳಲ್ಲಿ ಶ್ರೀ ಮಹಾವಿಷ್ಣುವಿನ ಪಾದಗಳಿಂದಲೇ ಗಂಗಾದೇವಿಯು ಉದ್ಭವಿಸಿದಳು ಎಂದು ವರ್ಣಿಸಲಾಗಿದೆ. ಅದಕ್ಕಾಗಿ ಭಗವಂತನ ಪಾದಗಳನ್ನು ಸಕಲ ತೀರ್ಥಗಳ ಮೂಲವೆಂದು ಭಕ್ತರು ಭಾವಿಸುತ್ತಾರೆ. ಭರತನು ಶ್ರೀರಾಮನ ಪಾದುಕೆಯನ್ನು ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಿ ರಾಜ್ಯಭಾರ ನಡೆಸಿದ ಪ್ರಸಂಗವು ಭಗವಂತನ ಪಾದಗಳ ಮಹಿಮೆಯನ್ನು ಸಾರುತ್ತೆ. ತಿರುಪತಿ ತಿಮ್ಮಪ್ಪನ ಪಾದಗಳಿಗೆ ಅಲಂಕರಿಸುವ ಚಿನ್ನದ ಪಾದಾಭರಣಗಳು ಕೇವಲ ರಾಜ ವೈಭವವನ್ನು ಸೂಚಿಸೋದಿಲ್ಲ. ಅವು ಭಕ್ತರ ಶರಣಾಗತಿ, ಪಾಪಕ್ಷಯ, ದೈವಿಕ ರಕ್ಷಣೆ ಮತ್ತು ಮೋಕ್ಷ ಪ್ರಾಪ್ತಿಯ ಸಂಕೇತವೆಂದು ವೈಷ್ಣವ ಸಂಪ್ರದಾಯದಲ್ಲಿ ನಂಬಲಾಗಿದೆ. ಅದಕ್ಕಾಗಿಯೇ ಭಕ್ತರು ಶ್ರೀವಾರಿಯ ಪಾದಸ್ಪರ್ಶ ಅಥವಾ ಪಾದ ದರ್ಶನ ದೊರೆತರೆ ಜನ್ಮ ಸಾರ್ಥಕ ಎಂಬ ಭಾವನೆಯೊಂದಿಗೆ ತಿರುಮಲಕ್ಕೆ ಆಗಮಿಸುತ್ತಾರೆ. ತಿಮ್ಮಪ್ಪನ ಪಾದಾಭರಣಗಳು ಭಗವಂತನ ಕರುಣೆ, ರಕ್ಷಣೆ ಮತ್ತು ದಿವ್ಯಾಶೀರ್ವಾದವನ್ನು ನೆನಪಿಸುವ ಪವಿತ್ರ ಅಲಂಕಾರಗಳಾಗಿವೆ. ತಿರುಮಲದ ಇತಿಹಾಸದಲ್ಲಿ ವಿಜಯನಗರದ ಮಹಾರಾಜ ಶ್ರೀಕೃಷ್ಣ ದೇವರಾಯರ ಹೆಸರು ಅಚ್ಚಳಿಯದೆ ಉಳಿದಿದೆ. ಅವರು ಅನೇಕ ಬಾರಿ ಕಾಲ್ನಡಿಗೆಯಲ್ಲಿ ತಿರುಮಲಕ್ಕೆ ಬಂದು ದರ್ಶನವನ್ನು ಪಡೆದರು ಎಂದು ಇತಿಹಾಸ ಹೇಳುತ್ತೆ. ಚಿನ್ನದ ಕಿರೀಟಗಳು, ವಜ್ರಾಭರಣಗಳು, ರತ್ನಹಾರಗಳು, ಬಂಗಾರದ ಪಾತ್ರೆಗಳು ಹೀಗೆ ಅನೇಕ ಕಾಣಿಕೆಗಳನ್ನು ಸಮರ್ಪಿಸಿದ ಬಗ್ಗೆ ದೇವಾಲಯದ ಶಾಸನಗಳಲ್ಲಿ ಉಲ್ಲೇಖಗಳಿವೆ. ಇಂದಿಗೂ ಅವರ ಹಾಗೂ ಅವರ ರಾಣಿಯರ ಕಂಚಿನ ಪ್ರತಿಮೆಗಳು ದೇವಾಲಯದ ಆವರಣದಲ್ಲಿ ಕಾಣಸಿಗುತ್ತವೆ. ಪದ್ಮಾವತಿ ದೇವಿಯ ವಿವಾಹದ ಸಂದರ್ಭದಲ್ಲಿ ಆಕಾಶರಾಜನು ಶ್ರೀನಿವಾಸನಿಗೆ ಅನೇಕ ಚಿನ್ನಾಭರಣಗಳನ್ನು ಅರ್ಪಿಸಿದನೆಂದು ವೆಂಕಟಾಚಲ ಮಹಾತ್ಮ್ಯ ಹಾಗೂ ಸ್ಥಳೀಯ ಪರಂಪರೆಗಳಲ್ಲಿ ವರ್ಣಿಸಲಾಗಿದೆ. ಈ ಕಥೆಯ ಮೂಲಕ ವಿವಾಹ ಅಲಂಕಾರಗಳಿಗೆ ದೈವಿಕ ಮಹತ್ವ ದೊರೆಯುತ್ತೆ. ಜನಪ್ರಿಯ ಪೌರಾಣಿಕ ನಂಬಿಕೆಯ ಪ್ರಕಾರ ಶ್ರೀನಿವಾಸನು ಪದ್ಮಾವತಿ ದೇವಿಯ ವಿವಾಹಕ್ಕಾಗಿ ಕುಬೇರನಿಂದ ಸಾಲ ಪಡೆದ. ಇಂದಿಗೂ ಭಕ್ತರು ಕಾಣಿಕೆ ಸಲ್ಲಿಸುವುದು ಆ ಸಾಲ ತೀರಿಸುವ ಕಾರ್ಯದಲ್ಲಿ ತಮ್ಮ ಪಾಲು ಸಲ್ಲಿಸುವಂತೆಯೇ ಎಂಬ ಭಾವನೆ ಇದೆ. ಚಿನ್ನಾಭರಣಗಳನ್ನು ಅರ್ಪಿಸುವ ಸಂಪ್ರದಾಯವು ಈ ನಂಬಿಕೆಗೆ ಸಮ್ಮತಿಸಿ ಹೇಳಲ್ಪಡುತ್ತೆ. ತಿರುಮಲ ದೇವಾಲಯದಲ್ಲಿರುವ ಅಮೂಲ್ಯ ಚಿನ್ನಾಭರಣಗಳನ್ನು ವಿಶೇಷ ಭದ್ರತಾ ವ್ಯವಸ್ಥೆಯಲ್ಲಿ ಸಂರಕ್ಷಿಸಲಾಗುತ್ತೆ. ಪ್ರತಿ ಆಭರಣಕ್ಕೂ ದಾಖಲಾತಿ, ತೂಕ, ವಿವರ ಮತ್ತು ಬಳಕೆಯ ದಾಖಲೆಗಳನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸಲಾಗುತ್ತೆ. ವಿಶೇಷ ಉತ್ಸವಗಳ ಸಂದರ್ಭದಲ್ಲಿ ಮಾತ್ರ ಕೆಲವು ಅಪರೂಪದ ಆಭರಣಗಳನ್ನು ಹೊರತೆಗೆದು ಅಲಂಕರಿಸಲಾಗುತ್ತೆ. ಅನೇಕ ಭಕ್ತರು ಪ್ರತಿದಿನ ಒಂದೇ ರೀತಿಯ ಅಲಂಕಾರ ಎಂದು ಭಾವಿಸುತ್ತಾರೆ. ಆದರೆ ವಾಸ್ತವವಾಗಿ ಶುಕ್ರವಾರ ಅಭಿಷೇಕದ ನಂತರದ ಅಲಂಕಾರ, ಬ್ರಹ್ಮೋತ್ಸವ, ವೈಕುಂಠ ಏಕಾದಶಿ, ಪವಿತ್ರೋತ್ಸವ, ಕಲ್ಯಾಣೋತ್ಸವ, ವಿವಿಧ ಅರ್ಜಿತ ಸೇವೆಗಳು ಹೀಗೆ ಇವುಗಳ ಸಂದರ್ಭಕ್ಕೆ ಅನುಗುಣವಾಗಿ ಆಭರಣಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಪ್ರತಿಯೊಂದು ಆಭರಣವೂ ಒಂದು ಸಂದೇಶವನ್ನು ನೀಡುತ್ತೆ. ಕಿರೀಟ ವಿಶ್ವಾಧಿಪತ್ಯ, ಲಕ್ಷ್ಮೀಹಾರ ಐಶ್ವರ್ಯ ಮತ್ತು ಕೃಪೆ, ನಾಗಾಭರಣ ರಕ್ಷಣೆ, ಸಹಸ್ರನಾಮ ಮಾಲೆ ನಾಮಸ್ಮರಣೆಯ ಮಹಿಮೆ, ಯಜ್ಞೋಪವೀತ ಧರ್ಮ, ಪಾದಾಭರಣ ಶರಣಾಗತಿ. ಹೀಗಾಗಿ ಇವು ಕೇವಲ ಚಿನ್ನವಲ್ಲ, ಭಕ್ತಿ, ತತ್ವ ಮತ್ತು ಸಂಪ್ರದಾಯದ ಜೀವಂತ ಪ್ರತೀಕಗಳಾಗಿವೆ. ತಿರುಪತಿ ತಿಮ್ಮಪ್ಪನ ಚಿನ್ನಾಭರಣಗಳು ಕೇವಲ ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಿಧಿಯಲ್ಲ. ಅವುಗಳಲ್ಲಿ ಅಡಗಿರುವುದು ಸಾವಿರಾರು ವರ್ಷಗಳ ಸಂಸ್ಕೃತಿ, ರಾಜರ ದಾನಶೀಲತೆ, ಭಕ್ತರ ನಂಬಿಕೆ ಮತ್ತು ಪೌರಾಣಿಕ ಕಥೆಗಳ ಅಮೂಲ್ಯ ಪರಂಪರೆ. ಪ್ರತಿಯೊಂದು ಕಿರೀಟ, ಪ್ರತಿಯೊಂದು ಹಾರ, ಪ್ರತಿಯೊಂದು ನಾಗಾಭರಣವೂ ಭಕ್ತಿಗೆ ಹೊಸ ಅರ್ಥ ನೀಡುತ್ತೆ. ತಿರುಮಲದ ಗರ್ಭಗುಡಿಯಲ್ಲಿ ನಿಂತಿರುವ ಶ್ರೀ ವೆಂಕಟೇಶ್ವರನ ದಿವ್ಯ ರೂಪವನ್ನು ನೋಡುವಾಗ ನಾವು ಚಿನ್ನದ ಹೊಳಪನ್ನು ಮಾತ್ರವಲ್ಲ, ಅನಾದಿ ಕಾಲದಿಂದ ಹರಿದು ಬಂದ ಭಕ್ತಿ ಮತ್ತು ಧರ್ಮದ ಪ್ರಕಾಶವನ್ನು ಅನುಭವಿಸ್ತೇವೆ. ಆ ಅನಂತ ಶಯನ ಆಶೀರ್ವಾದ, ಕೃಪೆ ನಮ್ಮೆಲ್ಲರ ಮೇಲಿರಲಿ. ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳೆಲ್ಲವೂ ತೊಲಗಿ ಸದೃಢ ಜೀವನ ನಿಮ್ಮದಾಗಲಿ. ನಮಸ್ಕಾರ.